ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಸಂತ ಸೇವಾಲಾಲ್ ರವರ ಜಯಂತಿಯನ್ನು ತಾಲೂಕು ಆಡಳಿತ ವತಿಯಿಂದ ಅದ್ದೂರಿಯಾಗಿ ಆಚರಿಸಲಾಯಿತು. ಮಾನ್ವಿ ಪಟ್ಟಣದ ಅಂಬೇಡ್ಕರ್ ವೃತ್ತದಿಂದ ಟಿಎಪಿಸಿ ಎಂಎಸ್ ಆವರಣದವರೆಗೂ ಮೆರವಣಿಗೆ ನಡೆಯಿತು. ಇನ್ನು ಸಂತ ಸೇವಾಲಾಲ್ ರವರ ಭಾವಚಿತ್ರಕ್ಕೆ ರಾಜಕಾರಣಿಗಳು ಹಾಗೂ ನಾನಾ ಸಮಾಜದ ಮುಖಂಡರು ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಜಗದೀಶ್ ಚೌರ ಮಾತನಾಡಿ, ಬಂಜಾರ ಸಮಾಜದವರು ಸಂತ ಸೇವಾಲಾಲ್ ರವರ ವಿಚಾರಧಾರೆಯನ್ನು ಅಳವಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಹಾಗೂ ಈ ಊರಿನ ಎಲ್ಲ ಹಿರಿಯ ನಾಯಕರೇ ಹಾಗೂ ನನ್ನ ಮುದ್ದು ಮಕ್ಕಳೇ, ಈ ದಿನ ನಾವು ಸಂತ ಸೇವಾಲಾಲ್ರ ಜಯಂತಿಯನ್ನು ಆಚರಿಸಲಿಕ್ಕೆ ಇಲ್ಲೆಲ್ಲರೂ ಸೇರಿದ್ದೀವಿ. ಭಾಳಷ್ಟು ಜನರಿಗೆ ಈ ಬಂಜಾರ ಸಮಾಜದ ತುಂಬ ಹಳೆಯ ಇತಿಹಾಸ ಗೊತ್ತಿರಲಿಕ್ಕಿಲ್ಲ. ಬಂಜಾರ ಸಮಾಜದ ಈ ಜನಾಂಗದವರು ಹರಪ್ಪ ಮಹೇಂಜೋದಾರೋ ಕಾಲದಿಂದನೂ ಕೂಡ ತುಂಬ ಶ್ರಮಜೀವಿಗಳು, ಹಾಗೆ ಒಳ್ಳೆ ವ್ಯಾಪಾರಸ್ಥರು ಕೂಡ ಅವರು. ನೀವು ಅವರ ಉಡುಪಿನಲ್ಲಿ ಇದನ್ನು ನೋಡಿದ್ರೆ ಯಾವಾಗಲೂ ಕೂಡ ಶಂಖಗಳು ಮತ್ತು ದುಡ್ಡಿನ ಇದನ್ನು ಇರುತ್ತೆ. ಯಾಕಂತ ಹೇಳಿದ್ರೆ ಹಳೆ ಕಾಲದಲ್ಲಿ ಆ ಶಂಖದ ಇದರಿಂದನೇ ಅದೇ ದುಡ್ಡಿನ ಮಾಧ್ಯಮ ಆಗಿತ್ತು. ಆ ಕವಡೆಗಳು ಅಂತ ಹೇಳ್ತಾರಲ್ಲ, ಆ ಕವಡೆಗಳನ್ನೇ ದುಡ್ಡಾಗಿ ಪರಿವರ್ತನೆ ಮಾಡಿ ಕೊಡ್ತಿದ್ರು. ಅದನ್ನು ಅವರು ಎಷ್ಟು ಶ್ರೀಮಂತರು ಇದ್ದರು ಅಂತ ಅದನ್ನು ತೋರಿಸ್ಲಿಕ್ಕೇ ಅದನ್ನು ಸಿಂಬಾಲಿಕ್ಕಾಗಿ ಇವತ್ತಿಗೂ ಕೂಡ ಅವರು ಆ ಬಟ್ಟೆಯನ್ನು ಧರಿಸ್ತಾರೆ. ಈ ಇತಿಹಾಸವನ್ನು ಭಾಳಷ್ಟು ಜನರಿಗೆ ಇದು ಗೊತ್ತಿಲ್ಲ. ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ, ಇವರನ್ನು ಗೋರ್ ಬಂಜಾರ ಅಂತ ಕರೀತಾರೆ. ಯಾಕೆ ಅಂತ ಹೇಳಿದ್ರೆ ಇವರು ಬೇಸಿಕಲಿ ಆಕಳುಗಳನ್ನು ಸಾಕ್ತಾಯಿದ್ರು. ಇವರು ಕೃಷಿ ಚಟುವಟಿಕೆ ಜೊತೆಗೆ ಗೋಗಳನ್ನು ಸಾಕಿದ್ದಕ್ಕೆ ಇವರಿಗೆ ಗೋರ್ ಬಂಜಾರ ಅಂತ ಕರೀತಾರೆ. ಸೊ ಹಾಗಾಗಿ ಇವರು ಶ್ರೀಕೃಷ್ಣನ ಬಹಳ ಹತ್ತಿರದಿಂದ ಒಡನಾಡಿಗಳಾಗಿದ್ದರು. ನೀವು ಶ್ರೀಕೃಷ್ಣ ಗೋವರ್ಧನ ಪರ್ವತವನ್ನು ಎತ್ತಿದ್ದು ಕಥೆಯನ್ನು ಕೇಳಿದ್ರೆ ಅದರಲ್ಲಿ ಅವರ ಹಿಂಬಾಲಕರಿರೋರು ಎಲ್ಲರೂ ಕೂಡ ಗೋರ್ ಬಂಜಾರಗಳು. ಸೊ ಹಾಗಾಗಿ ಇಷ್ಟೊಂದು ರಿಚ್ ಕಲ್ಚರಲ್ ಹೆರಿಟೇಜ್ ಇರೋ ಈ ಸಮಾರಂಭಕ್ಕೆ ನಾವೆಲ್ಲರೂ ಕೂಡ ಇವತ್ತು ಸಾಕ್ಷಿ ಆಗ್ತಾ ಇದ್ದೀವಿ. ಈ ಸಮಾಜ ಇತ್ತೀಚಿನ ಒಂದು 30 ವರ್ಷಗಳ ಇದರಲ್ಲಿ ನಾನು ನೋಡಿದ ಹಾಗೆ ಎಲ್ಲ ರಂಗದಲ್ಲೂ ಕೂಡ ತುಂಬ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಷನ್ ಮಾಡ್ತಾ ಇದೆ. ಎಜುಕೇಷನ್ ಆಗಲಿ, ಕಲಾರಂಗದಲ್ಲಾಗಲಿ, ಆಮೇಲೆ ಸಾಮಾಜಿಕ ರಂಗದಲ್ಲಾಗಲಿ, ಆಮೇಲೆ ರಾಜಕೀಯದಲ್ಲೂ ಕೂಡ ತುಂಬ ಮಹತ್ವದ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಸೊ ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಇನ್ನೊಂದು ಬಾರಿ ಸಂತ ಸೇವಾಲಾಲ್ರ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ, ಈ ಸಮಾಜದಲ್ಲಿ ಹುಟ್ಟಿರೋ ಪ್ರತಿಯೊಬ್ಬರೂ ಕೂಡ ಇನ್ನೂ ಕೂಡ ಮುಂದಿನ ಹೆಚ್ಚಿನ ಮಹತ್ತರ ಸಾಧನೆಗಳನ್ನು ಮಾಡಲಿ ಅಂತ ಆಶಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೆ ಸಂತ ಶ್ರೀ ಸೇವಾಲಾಲ್ ಜಯಂತಿಯ ಶುಭಾಶಯಗಳನ್ನು ಹೇಳುತ್ತಾ, ವೇದಿಕೆ ಮೇಲಿದ್ದ ತಾಲೂಕಾ ದಂಡಾಧಿಕಾರಿಗಳೇ, ವಾಯಿದವರೇ, ಗೋವಿಂದರಾಜ್ ವಕೀಲರೇ, ತಾಲೂಕಾ ಸೇವಾಲಾಲ್ ಘಟಕದ ಅಧ್ಯಕ್ಷರುಗಳೇ, ಪದಾಧಿಕಾರಿಗಳೇ, ಯಂಕಪ್ಪ ಅವರೇ, ಬಂಜಾರ ಸಮಾಜದ ಎಲ್ಲ ಅಧ್ಯಕ್ಷರುಗಳೇ, ಮೆಂಬರ್ಗಳೇ, ಮುಖಂಡರುಗಳೇ, ಇಲ್ಲಿ ನಡೆತಕ್ಕಂಥ ಎಲ್ಲ ಬಂಜಾರ ಸಮಾಜದ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯಂದಿರೇ, ವಿದ್ಯಾರ್ಥಿಗಳೇ ಮತ್ತು ಛಾಯಾಗಾಯಕರೇ, ಪತ್ರಕರ್ತ ಮಿತ್ರರೇ, ಈ ದಿನ ಜನಪ್ರಿಯ ಶಾಸಕರು ಅಂಪೇಶ್ವರ್ ಅವರು ಈ ಉದ್ಘಾಟನಾ ಕಾರ್ಯಕ್ರಮ ಬರಬೇಕಾಗಿತ್ತು. ವಿಧಾನಸಭೆ ಅಧಿವೇಶನ ಇದ್ದಾರೆ. ಅವರು ಕೂಡ ನಿಮಗೆಲ್ಲರಿಗೆ ಸಂತ ಸೇವಾಲಾಲ್ ಜಯಂತಿ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಅದೇ ರೀತಿಯಾಗಿ ಸಂತ ಸೇವಾಲಾಲ್ರು ಒಬ್ಬರು ಮಹಾನ್ ದೈವ ಸ್ವರೂಪಿಯರು. ನಿಮ್ಮ ಸಮಾಜದಲ್ಲಿ ಶೈಕ್ಷಣಿಕವಾಗಿ ಮೂಢನಂಬಿಕೆಗಳು, ಶೋಷಿತರು, ಭಾಳಷ್ಟು ಬಡತನ, ಕಷ್ಟ ಜೀವಿಗಳು ನೀವೆಲ್ಲ. ಅಂಥ ಸಮಾಜದಲ್ಲಿ ಅವರು ನಿಮ್ಗೆ ದೈವ ಸ್ವರೂಪಿಯಾಗಿ ನಿಮ್ಮ ಸಮಾಜಕ್ಕೆ ಮಾರ್ಗದರ್ಶನ ಮಾಡಲಿಕ್ಕೆ ದೇವರು ಅವರನ್ನು ಕಳಿಸಿಕೊಟ್ಟಂಥ ಮಹಾನ್ ಸಂತರವರು. ಹೀಗಾಗಿ ಅವರೇ ನಿಮಗೆ ಸೇವಾಲಾಲ ಜನಾಂಗ ಅಷ್ಟೇ ಅಲ್ಲ, ಇಡೀ ಎಲ್ಲ ಬಡವರು
ಎಲ್ಲ ಜನಾಂಗದ ಮಧ್ಯಮ ವರ್ಗಗಳು ಕೂಡ ಎಲ್ಲರಿಗೆ ಸಮಾಜದಲ್ಲಿ ಇರ್ತಕ್ಕಂಥ ಅನಿಷ್ಟ ಪದ್ಧತಿಗಳನ್ನು ತಿದ್ದಿ ಸರಿ ದಾರಿಗೆ ನಡೀತಕ್ಕಂಥ ಒಂದು ದಾರಿಯನ್ನು ಸಂತ ಸೇವಾಲಾಲ್ ಮಹಾರಾಜರು ದಾರಿ ತೋರಿಸ್ಕೊಟ್ಟು ಹೋಗಿದ್ದಾರೆ. ಹೀಗಾಗಿ ಸಂತ ಸೇವಾಲಾಲ್ ಮಹಾರಾಜರ ಬಗ್ಗೆ ಸವಿಸ್ತಾರವಾಗಿ ಉಪನ್ಯಾಸಕರೇ ನೀಡುತ್ತಿದ್ದಾರೆ ಅಲ್ಲ, ಆದ ಕಾರಣ ಹೆಚ್ಚು ಹೇಳಲು ಬಯಸುವುದಿಲ್ಲ. ಬಂಜಾರ ಸಮಾಜರು ನಾನು 2 ಮಾತುಗಳು ಹೇಳುವುದೇನೆಂದರೆ, ನಿಮ್ಮ ಏನೋ ಕಷ್ಟದಿದ್ರೂ ಕೂಡ ಕಷ್ಟಜೀವಿಗಳೇ ನೀವೆಲ್ಲ. ಈ ಭಾರತ ದೇಶದಲ್ಲಿ ಎಸ್ ಸಿ ಮತ್ತು ಎಸ್ ಟಿಗಳು ಹಲವಾರು ಶೋಷಕ್ಕೆ ಒಳಪಟ್ಟಿವೆ. ನಾವೆಲ್ಲ ಹಿಂದುಳಿದವರು, ಶಿಕ್ಷಣದಿಂದ ಭಾಳಷ್ಟು ವಂಚಿತರು, ಇಂದ ಅವಕಾಶಗಳೇ ಸಿಗ್ತಿದ್ದಿಲ್ಲ. ಅಂಥ ಒಂದು ಸಮಾಜ ಇವತ್ತು ಎಜುಕೇಷನಲ್ಲಿ ಎಲ್ಲ ವಿಭಾಗಗಳು ಕೂಡ ಸ್ವಲ್ಪ ಇಂಪ್ರೂವ್ಮೆಂಟ್ ಅಂತ ನೋಡಿದರೆ ಭಾಳ ತುಂಬ ಸಂತೋಷ ಆಗ್ತದೆ. ಇಡೀ ನಮ್ಮ ಕರ್ನಾಟಕದಲ್ಲಿ ಭಾರತ ದೇಶದಲ್ಲಿ ವಿಶಿಷ್ಟ ಕಲೆ, ಸಂಸ್ಕೃತ, ಸಂಗೀತದಲ್ಲೂ ಕೂಡ ಛಾಪು ಮೂಡಿಸಿ ನೀವು ಮುನ್ನಡೆಯಲ್ಲಿ ದಾಪುಗಾಲಿಡ್ತಾ ಬರ್ತಿದ್ದೀರಿ, ಭಾಳ ಸಂತೋಷದಾಯಕ. ಹೀಗಾಗಿ ಈ ಸಮಾಜದಲ್ಲಿ ಹಲವಾರು ಜನ ಕೂಡ ನಾವು ಎಷ್ಟು ನಾಯಕರು ಎಸ್ ಸಿ ಎಸ್ ಟಿಗಳೆಲ್ಲ ಭಾಳ ಹಿಂದುಳಿದ್ವಿ. ಅದರಲ್ಲಿ ಬಹಳ ಉತ್ಸುಕವಾಗಿ ವೇಗವಾಗಿ ಎಸ್ ಸಿ ಮತ್ತು ಎಸ್ ಟಿಗಳಲ್ಲಿ ಎಜುಕೇಷನ್ನಲ್ಲಿ ಇನ್ನಿತರ ಕ್ಷೇತ್ರಗಳಲ್ಲಿ ರಾಜಕೀಯವಾಗಿ ಶೈಕ್ಷಣಿಕ ಆರ್ಥಿಕ ಕೂಡ ಅತಿ ಉತ್ಸವವಾಗಿ ಅತಿ ಹೆಚ್ಚಿನಾಗಿ ಸ್ಪಷ್ಟ ಹೆಜ್ಜೆಯಾಗಿ ಗುರಿ ಮುಟ್ತಕ್ಕಂಥವ್ರು ಅಂದರೆ ಬಂಜಾರ ಸಮಾಜ. ನೀವು ಎಲ್ಲ ಎಸ್ ಸಿ ಮತ್ತು ಎಸ್ ಟಿಗಿಂತ ನೀವು ಇಡೀ ದೇಶದಲ್ಲಿ ಒಂದು ಹೆಜ್ಜೆ ತೂಕ ಜಾಸ್ತಿ ಇದ್ದೀರಿ, ವೇಗವಾಗಿ ಹೋಗ್ತೀರಿ ಅಂತೇಳಿ ಸರ್ವೆ ಹೇಳ್ತದೆ. ಹೀಗಾಗಿ ಇನ್ನೂ ಎತ್ತರಕ್ಕೆ ಬೆಳೆಯಲಿ ನಮ್ಮ ಸಮಾಜ ಸೇವಲಾಲು. ಹೆಚ್ಚಿನ ವಿದ್ಯಾರ್ಥಿಗಳನ್ನ ವಿದ್ಯಾಭ್ಯಾಸ ಮಾಡಿರಿ. ಎಲ್ಲರೂ ಡಾಕ್ಟ್ರು, ಇಂಜಿನಿಯರ್ಗಳು ಎಲ್ಲ ಸೌಲಭ್ಯಗಳಿದೆ. UPA ಗೌರ್ಮೆಂಟಲ್ಲಿ ಆರ್ಟಿಕಲ್ 370 ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ನೀವೆಲ್ಲ ಉಚಿತವಾಗಿ ಕಷ್ಟಪಟ್ಟು ತಂದೆ ತಾಯಿಗಳು ನೀವೆಲ್ಲ ಹೆಸರು ತರಬೇಕು. ವಿದ್ಯಾರ್ಥಿಗಳಿಗೆ ಓದಿನ ಕಡೆ ಹೆಚ್ಚು ಗಮನ ಕೊಡಲಿ ಅಂತ ಹೇಳುತ್ತಾ ನಾನು 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಸೇವಾಲಾಲ್.